ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸಾರ್ವಜನಿಕ ಆಡಳಿತ ರಾಜ್ಯಶಾಸ್ತ್ರದ 2ನೇ ಘಟಕ ಯಾವುದು ಅಂತಂದ್ರೆ ಸಾರ್ವಜನಿಕ ಆಡಳಿತ. ಸೊ ಇಲ್ಲಿ ನಾವು ಸಾರ್ವಜನಿಕ ಆಡಳಿತದ ಅರ್ಥ, ಪ್ರಾಮುಖ್ಯತೆ, ಆಡಳಿತದ ವ್ಯಾಪ್ತಿ, ನೇಮಕಾತಿಗಳನ್ನ ಯಾವ ರೀತಿ ಮಾಡ್ಕೊತಾರ, ನೇಮಕಾತಿ ಅಂದ್ರೆ ಏನು, ಅದರ ವಿಧಾನಗಳು ಯಾವುವು, ತರಬೇತಿ ಅಂದ್ರೆ ಏನು, ತರಬೇತಿ ಅರ್ಥ ಆಗಿರ್ಬೋದು, ವಿಧಗಳಾಗಿರ್ಬೋದು, ಲೋಕಸೇವಾ ಆಯೋಗ ಆಗಿರ್ಬೋದು, ಅಥವಾ ರಾಜ್ಯ ಮಟ್ಟಕ್ಕೆ ಸಂಬಂಧಪಟ್ಟಂತ ಕರ್ನಾಟಕ ಲೋಕಸೇವಾ ಆಯೋಗ ಆಗಿರ್ಬೋದು, ಕೇಂದ್ರ ಲೋಕಸೇವಾ ಆಯೋಗ ಆಗಿರ್ಬೋದು, ಕೇಂದ್ರ ಸಚಿವಾಲಯ ಆಗಿರ್ಬೋದು, ರಾಜ್ಯ ಸಚಿವಾಲಯ ಆಗಿರ್ಬೋದು, ಕಾನೂನು ಮತ್ತು ಸುವ್ಯವಸ್ಥೆ ಆಗಿರ್ಬೋದು, ಎಲ್ಲ ವಿಚಾರಗಳನ್ನ ಏನಂದ್ರೆ ಇವತ್ತ ಈ ಸಾರ್ವಜನಿಕ ಆಡಳಿತ ಅನ್ನೋ ಒಂದು ಘಟಕದೊಳಗೆ ಏನಪ್ಪ ಅಂದ್ರ ತಿಳ್ಕೊಳ್ಳೋಣ. ಸೊ ಹಂಗಂತಂದ್ರ ಸಾರ್ವಜನಿಕ ಆಡಳಿತ ಅಂದ್ರೆ ಏನು ಅನ್ನುವಂತ ಒಂದು ಪ್ರಶ್ನೆ ಬಗ್ಗೆ ನೋಡ್ಬೇಕಾದ್ರ, ಇವತ್ತಿನ ಆಧುನಿಕ ಸಮಾಜ ಸಂಕೀರ್ಣ ಮತ್ತು ಶೀಘ್ರಗತಿಯ ಒಂದು ಬದಲಾವಣೆಗೆ ಒಳಗಾಗುತ್ತಿರುವುದರಿಂದ ಸಾರ್ವಜನಿಕ ಆಡಳಿತ ಕೂಡ ಬಹಳಷ್ಟು ಪ್ರಮುಖವಾಗಿರುವಂತಹ ಒಂದು ಸ್ಥಾನವನ್ನು ಪಡ್ಕೊಂಡಿದೆ. ಯಾಕಂದ್ರೆ ಇವತ್ತಿನ ಸಮಾಜ ಸಂಕೀರ್ಣವಾಗಿದ್ದು ಜೊತೆಗೆ ಶೀಘ್ರಗತಿಯ ಬದಲಾವಣೆಗಳಿಗೆ ಏನಾಗೈತೆ ಅಂದ್ರೆ ಒಳಗಾಗ್ತದ. ಸೊ ಹಂಗಾಗಿ ಸಾರ್ವಜನಿಕ ಆಡಳಿತ ಏನಪ್ಪ ಪ್ರಮುಖವಾದ ಸ್ಥಾನವನ್ನು ಹೊಂದಿದ. ಹಂಗಾಗಿ ಸಾರ್ವಜನಿಕ ಆಡಳಿತದಿಂದ ಸಮಾಜಕ್ಕೆ ಆಗುವಂತ ಪ್ರಯೋಜನಗಳ ಅರಿವು ಮತ್ತು ಮಹತ್ವ ಇವತ್ತು ದಿನ ಏನಾಗತ್ತಪ್ಪ ಅಂದ್ರೆ ಹೆಚ್ಚಾಗ್ತಾ ಇದೆ. ನೋಡೋಣ. ಹಂಗಾಗಿ ಸಾರ್ವಜನಿಕ ಆಡಳಿತ ಮಾನವ ಸಮಾಜವನ್ನ ನಾಗರಿಕ ಸಮಾಜವನ್ನಾಗಿ ರೂಪಿಸುವಲ್ಲಿ ಪ್ರಮುಖವಾದಂತ ಪಾತ್ರ ವಹಿಸಿ. ಇವತ್ತೇನಪ್ಪ ಅಂದ್ರ ಈ ಸಾರ್ವಜನಿಕ ಆಡಳಿತ ಮಾನವ ಸಮಾಜವನ್ನ ನಾಗರಿಕ ಸಮಾಜವನ್ನಾಗಿ ರೂಪಿಸುವಲ್ಲಿ ಬಹಳಷ್ಟು ಮುಖ್ಯವಾಗಿರುವಂತಹ ಒಂದು ಪಾತ್ರವನ್ನು ವಹಿಸ್ತಾ ಇದೆ. ಈ ರೀತಿಯಾಗಿರುವಂತಹ ಆಡಳಿತಾತ್ಮಕವಾಗಿರುವಂತಹ ಒಂದು ಪ್ರಯೋಗಗಳು ಮಾನವ ಸಮಾಜದಷ್ಟೇ ಏನಪ್ಪ ಅಂದ್ರ ಪುರಾತನವಾಗಿವೆ. ನೋಡಿ ಏನಪ್ಪಾ ಅಂದ್ರ ಈ ರೀತಿಯಾಗಿರುವಂತಹ ಆಡಳಿತಾತ್ಮಕ ಪ್ರಯೋಗಗಳು ಏನಪ್ಪ ಅಂದ್ರ ಮಾನವ ಸಮಾಜದಷ್ಟೇ ಏನಾಗ್ಯಾವ ಪುರಾತನವಾಗ್ಯಾವ. ಹಂಗಾಗಿ ಸಾರ್ವಜನಿಕ ಆಡಳಿತದ ಅಧ್ಯಯನದ ಬೆಳವಣಿಗೆ ವಿಶೇಷವಾಗಿ ಯಾವ ದೇಶದೊಳಗೆ ಏನಂತಂದ್ರ ಪ್ರಾರಂಭ ಆಗ್ತಂದ್ರೆ ಅಮೆರಿಕದಲ್ಲಿ ಪ್ರಾರಂಭ ಆಗ್ತದೆ. ಸಾರ್ವಜನಿಕ ಆಡಳಿತದ ಬೆಳವಣಿಗೆ ಅಂದ್ರೆ ಸಾರ್ವಜನಿಕ ಆಡಳಿತದ ಅಧ್ಯಯನದ ಬೆಳವಣಿಗೆ ಏನಪ್ಪಾ ಅಂದ್ರ ಅಮೆರಿಕದಲ್ಲಿ ಆರಂಭ ಆಗ್ತೈತಿ. ಅಮೆರಿಕದ ಅಧ್ಯಕ್ಷರಾಗಿರುವಂತಹ ಅಂದ್ರೆ ಅಮೆರಿಕ ದೇಶದ ಮಾಜಿ ಅಧ್ಯಕ್ಷರಾದಂತಹ ವುಡ್ರೋ ವಿಲ್ಸನ್ ಅವರನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಸಾರ್ವಜನಿಕ ಆಡಳಿತದ ಪಿತಾಮಹ. ಹೂ ಇಸ್ ದ ಪಬ್ಲಿಕ್ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಂದ್ರೆ ಅಮೆರಿಕಾದ ವುಡ್ರೋ ವಿಲ್ಸನ್ ಏನಂತ ಕರಿತೀವಪ್ಪ ಅಂದ್ರೆ ಈ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕರಿತೀವಿ. ಪ್ರಸ್ತುತ ಸಾರ್ವಜನಿಕ ಆಡಳಿತ ಅಂತಂದ್ರೆ ಎಲ್ಲಾ ರಾಷ್ಟ್ರಗಳಲ್ಲಿ ಒಂದು ಪ್ರಮುಖವಾಗಿರುವಂತಹ ಅಧ್ಯಯನದ ವಿಷಯವಾಗಿ ಇವತ್ತ ಬೆಳವಣಿಗೆ ಹೊಂದ್ತಾ ಇದೆ. ಸೊ ಆ ನಿಟ್ಟಿನೊಳಗೆ ಏನಂತಂದ್ರೆ ಇವತ್ತ ಸಾರ್ವಜನಿಕ ಆಡಳಿತ ಕೂಡ ಏನಂತಂದ್ರೆ ಪ್ರಮುಖವಾಗಿರುವಂತದ್ದು. ಸಾರ್ವಜನಿಕ ಆಡಳಿತ ಅನ್ನುವಂತ ಒಂದು ವ್ಯಾಪಕ ವ್ಯಾಪ್ತಿಯ ಕ್ಷೇತ್ರದ ಒಂದು ನಿರ್ದಿಷ್ಟವಾದಂತಹ ಭಾಗ. ನೋಡಿ, ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ಆಡಳಿತ ಎಂಬ ವ್ಯಾಪಕ ವ್ಯಾಪ್ತಿಯ ಕ್ಷೇತ್ರದ ಒಂದು ನಿರ್ದಿಷ್ಟವಾದಂತಹ ಭಾಗವಾಗಿದೆ. ಸಾರ್ವಜನಿಕ ಎನ್ನುವಂತ ಪದ ಸರ್ಕಾರಿ ಗವರ್ಮೆಂಟ್ ಅನ್ನುವಂತ ಒಂದು ಅರ್ಥವನ್ನ ಏನ್ ಮಾಡ್ತೈತೆ ಅಂದ್ರ ಸೂಚಿಸ್ತಾ ಇದೆ. ಸೊ ಹಂಗಾಗಿ ಸಾರ್ವಜನಿಕ ಆಡಳಿತ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ 1812 ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ರವರು ಏನ್ ಮಾಡ್ತಾರೆ ಅಂದ್ರೆ ಬಳಸ್ತಾ ಇದ್ದಾರೆ. ಎಸ್, ಸಾರ್ವಜನಿಕ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಏನಂತಂದ್ರೆ ಯಾವಾಗ ಬಳಸಲಾಯಿತು, ಯಾರಿಂದ ಬಳಸಲಾಯಿತು ಅಂತಂದ್ರೆ 1812 ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅಂತ ವ್ಯಕ್ತಿ ಏನ್ ಮಾಡ್ತಾರೆ ಬಳಸ್ತಾನ. ಹಂಗಂತಂದ್ರ ಈ ಸಾರ್ವಜನಿಕ ಆಡಳಿತದ ಕುರಿತು ಹಲವಾರು ಲೇಖಕರು ತಮ್ಮದೇ ಆಗಿರುವಂತಹ ಪರಿಭಾಷೆಯ ಅರ್ಥಗಳಲ್ಲಿ ಏನಪ್ಪಾ ಅಂದ್ರೆ ಸಾರ್ವಜನಿಕ ಆಡಳಿತ ವ್ಯಾಖ್ಯಾನಿಸಿದ್ದಾರೆ. ಹಾಗಾದ್ರೆ ಅಮೆರಿಕದ ಮಾಜಿ ಅಧ್ಯಕ್ಷರಾಗಿರುವಂತಹ ಸಾರ್ವಜನಿಕ ಆಡಳಿತದ ಪಿತಾಮಹನಾಗಿರುವಂತಹ ವುಡ್ರೋ ವಿಲ್ಸನ್ ಅವರ ದೃಷ್ಟಿಯೊಳಗ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆನೆ ಸಾರ್ವಜನಿಕ ಆಡಳಿತ. ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆ ಏನಪ್ಪ ಅಂದ್ರ ಸಾರ್ವಜನಿಕ ಆಡಳಿತ ಅಂತ ಏನ್ ಮಾಡ್ತಾರೆ ಗುರುತಿಸ್ತಾ ಇದ್ದಾರೆ. ಫಿಫ್ನರ್ ಪ್ರಕಾರ, ಮತ್ತೋರ್ವ ರಾಜ್ಯಶಾಸ್ತ್ರಜ್ಞನಾಗಿರುವಂತಹ ಫಿಫ್ನರ್ ಪ್ರಕಾರ ಸಾರ್ವಜನಿಕ ನೀತಿಯನ್ನ ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ. ನೋಡಿ, ಸಾರ್ವಜನಿಕ ನೀತಿಯನ್ನ ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ ಆಗಿರ್ತದೆ. ಲೂಥರ್ ಗುಲಿಕ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತ ಸರ್ಕಾರ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗ ಶಾಖೆಗೆ ಸಂಬಂಧಿಸಿದೆ. ನೋಡಿ, ಸಾರ್ವಜನಿಕ ಆಡಳಿತ ಸರ್ಕಾರ ಕಾರ್ಯಗಳನ್ನು ನಿರ್ವಹಿಸುವಂತ ಕಾರ್ಯಾಂಗ ಶಾಖೆಗೆ ಸಂಬಂಧಿಸಿದಂತೆ ಏನ್ ಮಾಡ್ತಾರೆ ಅಂದ್ರೆ ಲೂಥರ್ ಗುಲಿಕ್ ಅವರು ಹೇಳ್ಕೊಡ್ತಾರೆ. ಒಟ್ಟಿನಲ್ಲಿ
ಸರ್ಕಾರ ಇಡೀ ವ್ಯವಸ್ಥೆಯ ಸಮಸ್ತ ಕಾರ್ಯಾಚರಣೆಗೆ ಸಂಬಂಧಿಸಿದೆ. ನೋಡಿ, ಸರ್ಕಾರ ಇಡೀ ವ್ಯವಸ್ಥೆಯ ಸಮಸ್ತ ಕಾರ್ಯಾಚರಣೆಗೆ ಸಂಬಂಧಿಸಿದೆ. ರಾಜ್ಯದ ದೈನಂದಿನ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವ ಸರ್ಕಾರದ ಅಂಗವೇ ಸಾರ್ವಜನಿಕ ಆಡಳಿತ. ಏನಂತಂದ್ರೆ, ಸರ್ಕಾರ ಇಡೀ ವ್ಯವಸ್ಥೆಯ ಸಮಸ್ತ ಕಾರ್ಯಾಚರಣೆಗೆ ಸಂಬಂಧಿಸಿದ್ದು ರಾಜ್ಯದ ದೈನಂದಿನ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವಂತ ಸರ್ಕಾರದ ಅಂಗವೇ ಯಾವುದಂದ್ರೆ ಸಾರ್ವಜನಿಕ ಆಡಳಿತ ಅಂತ ಏನ್ ಮಾಡ್ತೀವಿ ಗುರುತಿಸ್ತೇವೆ. ಇದರ ಪ್ರಾಮುಖ್ಯತೆಯನ್ನು ನೋಡ್ಬೇಕಾದ್ರೆ, ರಕ್ಷಣಾ ರಾಜ್ಯದಿಂದ ಕಲ್ಯಾಣ ರಾಜ್ಯವಾಗಿ, ನೋಡಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ನೋಡ್ಬೇಕಾದ್ರೆ, ರಕ್ಷಣಾ ರಾಜ್ಯದಿಂದ ಕಲ್ಯಾಣ ರಾಜ್ಯವಾಗಿ ಬದಲಾವಣೆ ಆಗುತ್ತಿರುವ ರಾಜ್ಯದ ಸ್ವರೂಪಕ್ಕೆ ತಕ್ಕಂತೆ, ರಕ್ಷಣಾ ರಾಜ್ಯದಿಂದ ಕಲ್ಯಾಣ ರಾಜ್ಯವಾಗಿ ಬದಲಾವಣೆ ಆಗುತ್ತಿರುವಂತಹ ರಾಜ್ಯದ ಸ್ವರೂಪಕ್ಕೆ ತಕ್ಕಂತೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯು ಕೂಡ ಏನಪ್ಪ ಅಂದ್ರೆ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಸಾರ್ವಜನಿಕ ಆಡಳಿತದ ಕ್ಷೇತ್ರ ವಿಸ್ತಾರ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಹಿಂಗಾಗಿ ಸಾರ್ವಜನಿಕ ಆಡಳಿತದ ಕ್ಷೇತ್ರ ಹೆಚ್ಚಾಗ್ತದ. ಜೊತೆಗೆ ಮಾನವನ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಮಾನವ ಸಮಾಜದ ಅಳಿವು ಮತ್ತು ಉಳಿವು ಸಾರ್ವಜನಿಕ ಆಡಳಿತವನ್ನು ಏನ್ ಮಾಡಿದ್ರೆ ಅವಲಂಬಿಸಿದೆ. ಮಾನವನ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಮಾನವ ಸಮಾಜದ ಅಳಿವು ಮತ್ತು ಉಳಿವು ಸಾರ್ವಜನಿಕ ಆಡಳಿತವನ್ನು ಏನ್ ಮಾಡ್ತಿದ್ರೆ ಅವಲಂಬಿಸಿದೆ. ವ್ಯಕ್ತಿಯು ಹುಟ್ಟಿನಿಂದ ಮರಣದವರೆಗೆ ಸಾರ್ವಜನಿಕ ಆಡಳಿತ ವ್ಯವಸ್ಥೆಗೆ ಏನ್ ಮಾಡ್ತಾನೆ ಒಳಪಡ್ತಾನೆ. ಹಂಗಾಗಿ ರಾಜ್ಯ ವ್ಯವಸ್ಥೆಯ ಹೃದಯ ಯಾವುದು ಅಂತಂದ್ರೆ ಸಾರ್ವಜನಿಕ ಆಡಳಿತ ಅಂತ ಹೇಳ್ತೀವಿ. ಅಂದ್ರ ರಾಜ್ಯ ವ್ಯವಸ್ಥೆಯ ಹೃದಯ ಅಂತ ಸಾರ್ವಜನಿಕ ಆಡಳಿತವನ್ನು ಏನಪ್ಪ ಕರೀತಾರ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರ. ಸಾರ್ವಜನಿಕ ಆಡಳಿತ ಇಲ್ಲದೆ ರಾಜ್ಯದ ಕಲ್ಪನೆ ಅಸಾಧ್ಯವಾಗಿದೆ. ಹಂಗಾಗಿ ಆಧುನಿಕ ರಾಜ್ಯವನ್ನ ಆಡಳಿತಾತ್ಮಕ ರಾಜ್ಯ ಅಂತ ಏನ್ ಮಾಡ್ತಾರ ಅಂದ್ರೆ ಪರಿಗಣಿಸಲು ಅಡ್ಮಿನಿಸ್ಟ್ರೇಟಿವ್ ಸ್ಟೇಟ್ ಅಂತ ಏನ್ ಮಾಡ್ತಾರ ಅಂದ್ರೆ ಗುರುತಿಸ್ತಾರ. ಹಂಗಂತಂದ್ರ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ನೋಡ್ಬೇಕಾದ್ರೆ, ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ. ಮೊದಲನೇದಾಗಿ ಸಾರ್ವಜನಿಕ ಆಡಳಿತ ಸರ್ಕಾರದ ಆಧಾರ ಸ್ತಂಭವಾಗಿದೆ. ಹಾಗಾಗಿ ರಾಜ್ಯದಲ್ಲಿ ಶಾಸಕಾಂಗ ಮತ್ತು ನ್ಯಾಯಾಂಗವಿಲ್ಲದೆ ಸರ್ಕಾರವಿರಬಹುದು, ಆದರೆ ಆಡಳಿತಾಂಗವಿಲ್ಲದೆ ಸರ್ಕಾರ ಅಥವಾ ರಾಜ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ. ರಾಜ್ಯದೊಳಗೆ ಶಾಸಕಾಂಗ ನ್ಯಾಯಾಂಗ ಇಲ್ಲದೆ ಸರ್ಕಾರ ಇರಬಹುದು, ಆದ್ರೆ ಆಡಳಿತದ ಅಂಗವಿರದೇ ಇದ್ರೆ, ಆಡಳಿತಾಂಗವಿಲ್ಲದಿದ್ರೆ ಸರ್ಕಾರ ಅಥವಾ ರಾಜ್ಯ ಸಾಧ್ಯವಿಲ್ಲ. ಹಿಂಗಾಗಿ ಸಾರ್ವಜನಿಕ ಅಥವಾ ಸರ್ಕಾರದ ನೀತಿಗಳನ್ನು ಕಾರ್ಯಗತಗೊಳಿಸಲಿಕ್ಕೆ ಆಡಳಿತಾತ್ಮಕ ಯಂತ್ರ ಎಲ್ಲಾ ರಾಷ್ಟ್ರಗಳಲ್ಲಿ ಅವಶ್ಯಕವಾಗಿದೆ. ಸಾರ್ವಜನಿಕ ಅಥವಾ ಸರ್ಕಾರದ ನೀತಿಗಳನ್ನ ಕಾರ್ಯಗತಗೊಳಿಸಲಿಕ್ಕೆ ಆಡಳಿತಾತ್ಮಕ ಯಂತ್ರ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಅವಶ್ಯಕವಾಗಿದೆ. ಹಂಗಾಗಿ ಪಾಲ್ ಅಪಲ್ ಬಿ ಅವರು ಹೇಳ್ತಾರೆ ಏನಂತಂದ್ರೆ, ಆಡಳಿತವಿಲ್ಲದೆ ಸರ್ಕಾರ ಕೇವಲ ಒಣಹರಟೆಯ ಕೂಟ ಅಂತ ಹೇಳ್ತಾರೆ. ಅಂದ್ರೆ ಆಡಳಿತಾಂಗವಿಲ್ಲದೆ ಸರ್ಕಾರ ಕೇವಲ ಒಣಹರಟೆಯ ಕೂಟ ಅಂತ ಏನಪ್ಪ ಅಂದ್ರೆ ಪಾಲ್ ಅಪಲ್ ಬಿ ಅವರು ಏನ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಸೊ ನೆಕ್ಸ್ಟ್ ಎರಡನೇದಾಗಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ವಿವಿಧ ಸೇವೆಯನ್ನು ಸಲ್ಲಿಸುತ್ತಿದೆ. ಸಾರ್ವಜನಿಕ ಆಡಳಿತ ಏನ್ ಮಾಡ್ತಾ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿಗೆ ವಿವಿಧ ಸೇವೆಯನ್ನು ಸಲ್ಲಿಸ್ತಾ ಇದೆ. ಏನಂತಂದ್ರೆ, ಸಾರ್ವಜನಿಕ ಆಡಳಿತ ವ್ಯವಸ್ಥೆಯು ವ್ಯಕ್ತಿಯು ಗರ್ಭದಲ್ಲಿರುವಾಗಿನಿಂದ ಹಿಡಿದು ಅವನ ಮರಣದವರೆಗೂ ಕೂಡ ಅಗತ್ಯವಾಗಿರುವಂತಹ ಸೇವೆಗಳನ್ನ ಒದಗಿಸಬಹುದು. ವ್ಯಕ್ತಿ ಏನಪ್ಪಾ ಅಂತಂದ್ರೆ ಗರ್ಭದಲ್ಲಿರುವಾಗಿನಿಂದ ಹಿಡ್ಕೊಂಡು ಅವನ ಮರಣದವರೆಗೂ ಕೂಡ ಏನಪ್ಪ ಅಂದ್ರೆ ಅಗತ್ಯವಾದ ಸೇವೆಗಳನ್ನು ಒದಗಿಸ್ತಾ ಇದೆ. ಶಾಂತಿ ಮತ್ತು ಸಮೃದ್ಧಿಯನ್ನು ಕಾಪಾಡಿ ಜನರ ಪ್ರಾಣ ಹಾಗೂ ಆಸ್ತಿ ರಕ್ಷಣೆ, ನ್ಯಾಯ ಒದಗಿಸುವುದು, ಶಿಕ್ಷಣ ನೀಡುವುದು, ಉದ್ಯೋಗದ ಅವಕಾಶ ನೀಡುವುದು, ಅವಶ್ಯಕ ವಸ್ತುಗಳನ್ನ ಪೂರೈಕೆ ಮಾಡುವುದು, ದೇಶದ ಸಂರಕ್ಷಣೆ, ಆರ್ಥಿಕ ಸಮಾನತೆ ಉಂಟು ಮಾಡೋದು, ಇವೆಲ್ಲ ಸೇವೆಗಳನ್ನು ಏನ್ ಮಾಡಪ್ಪ ಅಂದ್ರೆ ಸರ್ಕಾರ ಅಥವಾ ಆಡಳಿತಾಂಗ ಏನ್ ಮಾಡ್ತಾ ಒದಗಿಸ್ಕೊಡ್ತಾ ಇದೆ. ಮೂರನೇದಾಗಿ ಕಾನೂನು ಮತ್ತು ನೀತಿಗಳ ಅನುಷ್ಠಾನ. ಕಾನೂನು ಮತ್ತು ನೀತಿಗಳನ್ನ ಜಾರಿಗೊಳಿಸುವುದರ ಮೂಲಕ ಸಾರ್ವಜನಿಕ ಆಡಳಿತ ಸಮಾಜದಲ್ಲಿ ಜನರ ಚಟುವಟಿಕೆಗಳನ್ನ ನಿಯಂತ್ರಿಸಿ ಕಾನೂನು ಮತ್ತು ವ್ಯವಸ್ಥೆ ಕಾಪಾಡ್ತಾ ಇದೆ. ಏನಂತಂದ್ರ ಕಾನೂನು ಮತ್ತು ನೀತಿಗಳನ್ನ ಜಾರಿಗೊಳಿಸುವುದರ ಮೂಲಕ ಸಾರ್ವಜನಿಕ ಆಡಳಿತ ಏನ್ ಮಾಡ್ತಾರೆ, ಸಮಾಜದಲ್ಲಿ ಜನರ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡಿ ಕಾನೂನು ವ್ಯವಸ್ಥೆ ಕಾಪಾಡತೈತಿ. ಸೊ ಹಂಗಾಗಿ ಸಾರ್ವಜನಿಕ ಆಡಳಿತ ನಿಷ್ಠೆ ಮತ್ತು ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ್ರೆ ಉತ್ತಮ ನೀತಿಗಳ ಗುರಿಗಳು ಕೇವಲ ಕಾಗದದ ಘೋಷಣೆಗೆ ಏನಾಗ್ತಂದ್ರೆ ಉಳಿತಾವ. ಏನಂದ್ರೆ ಸಾರ್ವಜನಿಕ ಆಡಳಿತ ನಿಷ್ಠೆ ಮತ್ತು ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ್ರೆ ಉತ್ತಮ ನೀತಿಗಳ ಗುರಿಗಳು ಕೇವಲ ಕಾಗದದ ಘೋಷಣೆಗಳಾಗಿ ಏನಾಗ್ತಂದ್ರೆ ಉಳಿತಾವ. 4, ಸಾಮಾಜಿಕ ಭದ್ರತೆಯನ್ನು ಕಾಪಾಡಲಿಕ್ಕೆ ಅಗತ್ಯವಾಗಿವೆ. ಸಾರ್ವಜನಿಕ ಆಡಳಿತ ಸಾಮಾಜಿಕ ಭದ್ರತೆ ಒಂದು ಸಾಧನವಾಗಿ ಕಾರ್ಯನಿರ್ವಹಿಸ್ತಾ ಇದೆ.
ಸರ್ಕಾರಗಳು ಬದಲಾವಣೆಯಾದರೂ ಸಾರ್ವಜನಿಕ ಆಡಳಿತ ಯಂತ್ರ ಶಾಶ್ವತ ವ್ಯವಸ್ಥೆಯಾಗಿರುವುದರಿಂದ ನೋಡಿ, ಸರ್ಕಾರಗಳು ಬದಲಾವಣೆಯಾದರೂ ಸಾರ್ವಜನಿಕ ಆಡಳಿತ ವ್ಯವಸ್ಥೆ ಯಂತ್ರ ಶಾಶ್ವತವಾಗಿರುವುದರಿಂದ ಇದು ಆಡಳಿತಕ್ಕೆ ಏನ್ ಮಾಡುತ್ತೆ ಅಂದ್ರೆ ಸ್ಥಿರತೆಯನ್ನು ಒದಗಿಸ್ತಾ ಇದೆ. ಸರ್ಕಾರಗಳ ಬದಲಾವಣೆ ಆಗ್ತಿರ್ತಾವ, ಆದ್ರ ಸಾರ್ವಜನಿಕ ಆಡಳಿತ ಯಂತ್ರ ಶಾಶ್ವತ ವ್ಯವಸ್ಥೆ ಆಗಿರೋದ್ರಿಂದ ಆಡಳಿತಕ್ಕೆ ಏನ್ ಮಾಡುತ್ತೆ ಸ್ಥಿರತೆಯನ್ನು ಕೊಡ್ತಾ ಇದೆ. ಇದರಿಂದಾಗಿ ಆಡಳಿತದ ಕಾರ್ಯಗಳು ಸುಗಮವಾಗಿ ನಿರ್ವಹಣೆ ಆಗಲಿಕ್ಕೆ ಸಾಧ್ಯವಾಗುತ್ತದೆ. ಆಡಳಿತದ ಕಾರ್ಯಗಳಿಗೆ ಸುಗಮವಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಉತ್ತಮ ಆಡಳಿತ ವ್ಯವಸ್ಥೆ ಇಲ್ಲವಾದಲ್ಲಿ ಅತ್ಯಂತ ಪ್ರಬಲ ರಾಷ್ಟ್ರವೂ ಕೂಡ ಏನ್ ಮಾಡ್ತೈತಿ ಕುಸಿದು ಬೀಳ್ತಾ ಇದೆ. ಉತ್ತಮವಾಗಿರುವಂತಹ ಒಳ್ಳೆ ಆಡಳಿತ ವ್ಯವಸ್ಥೆ ಇರ್ಲಿಕ್ಕಂದ್ರೆ, ದಕ್ಷವಾಗಿರುವಂತಹ ಆಡಳಿತ ವ್ಯವಸ್ಥೆ ಇರ್ಲಿಕ್ಕಂದ್ರೆ ಪ್ರಬಲ ರಾಷ್ಟ್ರ ಕುಸಿತಾ ಇದೆ. ಉದಾಹರಣೆಗಳಿಗೆ ಹೇಳ್ಬೇಕಂದ್ರೆ ಪ್ರಾಚೀನ ರೋಮ್ ಸಾಮ್ರಾಜ್ಯ ಅಧಪತನವಾಗಿರುವಂತದ್ದು. ಸಾರ್ವಜನಿಕ ಆಡಳಿತ ಯಂತ್ರ ಸಮಾಜದ ಸಮಸ್ಯೆಗಳನ್ನ ಪರಿಹರಿಸಿ ಸಮಾಜದಲ್ಲಿ ಒಗ್ಗಟ್ಟು ಮತ್ತು ಸಾಮರಸ್ಯ ಉಂಟು ಮಾಡಲು ಏನ್ ಮಾಡುತ್ತೆ ಪ್ರಮುಖವಾದ ಪಾತ್ರ ವಹಿಸ್ತಾ ಇದೆ. ಅಂದ್ರೆ ಸಮಾಜದ ಸಮಸ್ಯೆಗಳನ್ನ ಪರಿಹರಿಸಿ ಶಾಸಕಾಂಗದಲ್ಲಿ ಒಗ್ಗಟ್ಟು ಮತ್ತು ಸಾಮರಸ್ಯವನ್ನು ಏನ್ ಮಾಡುತ್ತೆ ಉಂಟು ಮಾಡಲು ಪ್ರಮುಖವಾದ ಪಾತ್ರ ವಹಿಸ್ತೈತಿ. 5ನೇದು ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ ಮಾಡುತ್ತದೆ. 5ನೇದು ಏನಪ್ಪಾ ಅಂದ್ರೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಏನ್ ಮಾಡುತ್ತೆ ಸಹಾಯ ಮಾಡ್ತದೆ. ಸಾರ್ವಜನಿಕ ಆಡಳಿತ ಏನಂದ್ರೆ ಶಾಸಕಾಂಗ ರೂಪಿಸಿರುವಂತಹ ಸಾರ್ವಜನಿಕ ನೀತಿಗಳನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಏನ್ ಮಾಡುತ್ತೆ ಸಹಾಯ ಮಾಡುತ್ತೆ. ಶಾಸಕಾಂಗ ರೂಪಿಸಿರುವಂತಹ ಸಾರ್ವಜನಿಕ ನೀತಿಗಳನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಸಹಾಯ ಮಾಡೋದು ಯಾವ್ದಪ್ಪ ಅಂದ್ರೆ ಸಾರ್ವಜನಿಕ ಆಡಳಿತ. ಜೊತೆಗೆ ಸರ್ಕಾರಗಳು ತಮ್ಮ ನೀತಿಗಳನ್ನು ರೂಪಿಸಲು ಅಗತ್ಯವಾದಂತಹ ಅಂಕಿ ಅಂಶಗಳನ್ನ ಹಾಗೂ ಸಲಹೆಗಳನ್ನ ಏನ್ ಮಾಡುತ್ತೆ ನೀಡ್ತಾ ಇದೆ. ನೋಡಿ, ಸರ್ಕಾರ ತಮ್ಮ ನೀತಿಗಳನ್ನು ರೂಪಿಸಲಿಕ್ಕೆ ಅಗತ್ಯವಾಗಿರುವಂತಹ ಅಂಕಿ ಅಂಶಗಳನ್ನು ಮತ್ತು ಸಲಹೆಗಳನ್ನು ಏನಪ್ಪಾ ನೀಡ್ತಾ ಇದೆ. ಆ ಮೂಲಕ ಆಡಳಿತಾಂಗ ಕೇವಲ ನೀತಿ ಅನುಷ್ಠಾನದ ಜೊತೆಗೆ ನೀತಿ ರಚನಾಕಾರದಲ್ಲಿ ಕೂಡ ಪ್ರಮುಖವಾದ ಪಾತ್ರ ವಹಿಸ್ತಾರೆ. ನಿಯೋಜಿತ ಶಾಸನದಲ್ಲಿ ಆಡಳಿತಾಂಗ ಶಾಸನಗಳಿಗೆ ಅಗತ್ಯ ವಿವರಗಳನ್ನು ತುಂಬುವ ಮೂಲಕ ಕಾರ್ಯಾಂಗಕ್ಕೆ ಸಹಾಯ ಮಾಡುತ್ತದೆ. ನೋಡಿ, ನಿಯೋಜಿತ ಶಾಸನದಲ್ಲಿ ಆಡಳಿತಾಂಗ ಶಾಸನಗಳಿಗೆ ಅಗತ್ಯ ವಿವರಗಳನ್ನು ತುಂಬುವ ಮೂಲಕ ಕಾರ್ಯಾಂಗಕ್ಕೆ ಏನ್ ಮಾಡುತ್ತದೆ ಸಹಾಯ ಮಾಡ್ತಾರೆ. ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಸಾರ್ವಜನಿಕ ಆಡಳಿತದ ಪ್ರಮುಖವಂತ ಪ್ರಾಮುಖ್ಯತೆ ಯಾವ್ಯಾವು. 1, ಸಾರ್ವಜನಿಕ ಆಡಳಿತ ಸರ್ಕಾರದ ಆಧಾರ ಸ್ತಂಭವಾಗಿದೆ. ಸಾರ್ವಜನಿಕ ಹಿತಾಸಕ್ತಿಗೆ ವಿವಿಧ ಸೇವೆಯನ್ನು ಸಲ್ಲಿಸ್ತಾ ಇದೆ. ಸಾರ್ವಜನಿಕ ಕಾನೂನು ಮತ್ತು ನೀತಿಗಳ ಅನುಷ್ಠಾನ, ಸಾಮಾಜಿಕ ಭದ್ರತೆಯನ್ನು ಕಾಪಾಡಲಿಕ್ಕೆ ಅಗತ್ಯ. ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಏನ್ ಮಾಡುತ್ತೆ ಸಹಾಯ ಮಾಡ್ತದೆ. ಇದೇನಪ್ಪ ಅಂದ್ರೆ ಸಾರ್ವಜನಿಕ ಆಡಳಿತದ ಪ್ರಮುಖವಂತ ಪ್ರಾಮುಖ್ಯತೆ. ನೆಕ್ಸ್ಟ್, ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ನೋಡ್ಬೇಕಾದ್ರೆ ಬಹಳಷ್ಟು ಭಿನ್ನಾಭಿಪ್ರಾಯಗಳನ್ನು ಏನ್ ಮಾಡ್ತಿದ್ರ ಈ ವ್ಯಾಪ್ತಿಯ ಕುರಿತು ಚಿಂತಕರಲ್ಲಿ ರಾಜ್ಯಶಾಸ್ತ್ರಜ್ಞರಿಗೆ ಏನ್ ಮಾಡ್ತಿದ್ರು ಕಾಣ್ತಾ ಇದೀವಿ. ವುಡ್ರೋ ವಿಲ್ಸನ್ ಆಗಿರ್ಬೋದು, LD ವೈಟ್ ಆಗಿರ್ಬೋದು, ಇವರೆಲ್ಲ ಏನಂತಂದ್ರೆ ವ್ಯಾಪಕವಾದಂತಹ ದೃಷ್ಟಿಕೋನವನ್ನು ಹೊಂದಿದೆ ಅಂತ ಏನ್ ಮಾಡ್ತಾರೆ ಪ್ರತಿಪಾದಿಸ್ತಾರ. ಬಟ್ ವುಡ್ರೋ ವಿಲ್ಸನ್, LD ವೈಟ್ ಅವರೊಂದು ಪ್ರಕಾರ ಏನಪ್ಪಾ ಅಂದ್ರ ಇದು ವ್ಯಾಪಕ ದೃಷ್ಟಿಕೋನ ಹೊಂದಿದೆ ಅಂತ ಪ್ರತಿಪಾದಿಸ್ತಾರ. ಬಟ್ ಏನ್ರಿ ಇವರ ಪ್ರಕಾರ ಸರ್ಕಾರದ 3 ಅಂಗಗಳಾಗಿರುವಂತಹ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಎಲ್ಲಾ ಚಟುವಟಿಕೆಗಳನ್ನ ಸಾರ್ವಜನಿಕ ಆಡಳಿತ ಏನ್ ಮಾಡೈತಿ ಒಳಗೊಡ್ತಾ ಇದೆ. ಎಸ್ ನೋಡಿ, ವುಡ್ರೋ ವಿಲ್ಸನ್ ಮತ್ತು LD ವೈಟ್ ಪ್ರಕಾರ ವ್ಯಾಪಕ ದೃಷ್ಟಿಕೋನವನ್ನು ಹೊಂದಿರುವಂತಹ ಸಾರ್ವಜನಿಕ ಆಡಳಿತ ಸರ್ಕಾರದ 3 ಅಂಗಗಳಾಗಿರುವಂತಹ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಎಲ್ಲ ಕಾರ್ಯ ಚಟುವಟಿಕೆಗಳನ್ನ ಸಾರ್ವಜನಿಕ ಆಡಳಿತ ಏನ್ ಮಾಡದಪ್ಪ ಅಂದ್ರೆ ಒಳಗೊಂಡಿರ್ತದ ಅನ್ನೋದನ್ನ ಏನ್ ಮಾಡ್ತಾರೆ ಅಂದ್ರೆ ತಿಳಿಸ್ತಾ ಇದ್ದಾರೆ. ಲೂಥರ್ ಗುಲಿಕ್ ಸೈಮನ್ ರವರು ಏನ್ ಮಾಡ್ತಾರೆ ಅಂದ್ರೆ ಸಾರ್ವಜನಿಕ ಆಡಳಿತ ಕೇವಲ ಸಂಕುಚಿತ ದೃಷ್ಟಿಕೋನ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದರ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಕೇವಲ ಸರ್ಕಾರದ ಅಂಗವಾಗಿರುವಂತಹ ಕಾರ್ಯಾಂಗದ ಚಟುವಟಿಕೆಗಳಿಗೆ ಮಾತ್ರ ಸೀಮಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಪೋಸ್ಟ್ ಕಾರ್ಪ್ ಲೂಥರ್ ಗುಲಿಕ್ ಅವರು ರಚನೆ ಮಾಡಿರುವಂತಹ ಪೋಸ್ಟ್ ಕಾರ್ಪ್ ದೃಷ್ಟಿಕೋನದೊಳಗ ಲೂಥರ್ ಗುಲಿಕರ ಈ ದೃಷ್ಟಿಕೋನದಲ್ಲಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಪೋಸ್ಟ್ ಕಾರ್ಪ್ ಅನ್ನುವಂತ ಒಂದು ಇಂಗ್ಲಿಷ್ ಪದದೊಳಗ ರೂಪಿಸಿದ್ದಾರೆ. ಇಂಗ್ಲಿಷ್ ಪದದ ಪ್ರತಿಯೊಂದು ಅಕ್ಷರವೂ ಕೂಡ ಸಾರ್ವಜನಿಕ ಆಡಳಿತದ ಒಂದೊಂದು ಕಾರ್ಯವನ್ನು ಏನ್ ಮಾಡುತ್ತೆ ಸೂಚಿಸ್ತದೆ. ಹಾಗಾದ್ರೆ ಏನಿದೆ ನೋಡಿ ಪೋಸ್ಟ್ ಕಾರ್ಪ್. P ಅಂದ್ರೆ ಪ್ಲಾನಿಂಗ್, ಯೋಜನೆ. ಎಸ್, P ಯೋಜನೆ ಮೀನ್ಸ್ ಪ್ಲಾನಿಂಗ್. ಸರ್ಕಾರಿ ಯಂತ್ರ ಕೈಗೊಳ್ಳಬೇಕಾದಂತ ಕಾರ್ಯಸೂಚಿ, ನಿರ್ವಹಿಸಬೇಕಾಗಿರುವ ಕಾರ್ಯಗಳು ಮತ್ತು ಅವುಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ವಿಧಾನಗಳ ಕುರಿತಂತೆ ಸ್ಥೂಲ ರೂಪರೇಷೆಯ ಯೋಜನೆ ಏನಪ್ಪಾ ಸಿದ್ಧಪಡಿಸುವುದು. SP ಅಂದ್ರೆ ಯೋಜನೆ, ಸರ್ಕಾರಿ ಯಂತ್ರ ಕೈಗೊಳ್ಳಬೇಕಾದಂತ ಕಾರ್ಯಸೂಚಿ,
ನಿರ್ವಹಿಸಬೇಕಾದಂತಹ ಕಾರ್ಯಗಳು ಮತ್ತು ಅವುಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ವಿಧಾನಗಳನ್ನು ಕುರಿತಂತೆ ಸ್ಥೂಲ ರೂಪರೇಷೆ ಯೋಜನೆ ಏನಪ್ಪಾ ಅಂದ್ರೆ ಸಿದ್ಧಪಡಿಸುವುದು. ಎರಡನೇದು ಓ, ಸಂಘಟನೆ, ಆರ್ಗನೈಸೇಷನ್. ಉದ್ದೇಶಿತ ಗುರಿ ಸಾಧನೆಗಾಗಿ ಇಲಾಖೆ, ನಿಗಮ, ವಿಭಾಗ, ಉಪವಿಭಾಗ ಮುಂತಾದ ಆಡಳಿತ ವ್ಯವಸ್ಥೆಯನ್ನು ರೂಪಿಸುವುದು ಮತ್ತು ನಿರ್ವಹಿಸಬೇಕಾದಂತಹ ಕಾರ್ಯಗಳನ್ನು ವಿವಿಧ ಇಲಾಖೆಗಳಿಗೆ ಏನ್ ಮಾಡತೈತಿ ಹಂಚ್ತಾ ಇದೆ. ಉದ್ದೇಶಿತ ಗುರಿ ಸಾಧನೆಗಾಗಿ ಇಲಾಖೆ, ನಿಗಮ, ವಿಭಾಗ, ಉಪವಿಭಾಗ ಮುಂತಾದ ಆಡಳಿತ ವ್ಯವಸ್ಥೆಯನ್ನು ರೂಪಿಸುವುದು, ಹಾಗೇನೆ ನಿರ್ವಹಿಸಬೇಕಾದಂತಹ ಕಾರ್ಯಗಳನ್ನು ವಿವಿಧ ಇಲಾಖೆಗಳಿಗೆ ಏನ್ ಮಾಡೋದಂದ್ರ ಹಂಚುವುದು. ಎಸ್, ಸಿಬ್ಬಂದಿ, ಸ್ಟಾಫಿಂಗ್. ಆಡಳಿತ ಕಾರ್ಯಗಳನ್ನ ನಿರ್ವಹಿಸಲು ಅಗತ್ಯವಾದಂತಹ ಸಿಬ್ಬಂದಿಯ ನೇಮಕ, ತರಬೇತಿ ಮತ್ತು ಸೇವಾ ನಿಯಮಗಳನ್ನು ನಿರ್ಧರಿಸುವುದು. ಎಸ್ ಅಂದ್ರೆ ಸಿಬ್ಬಂದಿ, ಸ್ಟಾಫಿಂಗ್. ಆಡಳಿತ ಕಾರ್ಯಗಳನ್ನು ನಿರ್ವಹಿಸಲು ಅಗತ್ಯವಾದಂತಹ ಸಿಬ್ಬಂದಿಯ ನೇಮಕ, ತರಬೇತಿ ಮತ್ತು ಸೇವಾ ನಿಯಮಗಳನ್ನು ನಿರ್ಧರಿಸುವುದು. ಡಿ, ಡೈರೆಕ್ಷನ್, ನಿರ್ದೇಶನ. ಸರ್ಕಾರದ ವಿವಿಧ ಇಲಾಖೆಗಳಿಗೆ ಆದೇಶ ಹಾಗೂ ನಿರ್ದೇಶನ ನೀಡುವುದು ಮತ್ತು ತೀರ್ಮಾನವನ್ನು ಕೈಗೊಳ್ಳುವುದು. ನೋಡಿ, ನಿರ್ದೇಶನ ಅಂದ್ರೆ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಆದೇಶ ಮತ್ತು ನಿರ್ದೇಶನ ನೀಡುವುದು, ಹಾಗೇನೆ ತೀರ್ಮಾನ ಕೈಗೊಳ್ಳುವುದು. ನೆಕ್ಸ್ಟ್ 5, ಕೋಆರ್ಡಿನೇಷನ್, ಸಂಯೋಜನೆ. ಕೋಆರ್ಡಿನೇಷನ್ ಅಂದ್ರೆ ಸಂಯೋಜನೆ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಘರ್ಷಣೆ, ಭಿನ್ನಾಭಿಪ್ರಾಯಗಳನ್ನ ನಿವಾರಿಸಿ ಅವುಗಳ ಕಾರ್ಯಗಳನ್ನು ಸಂಯೋಜನೆಗೊಳಿಸುವುದು. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಘರ್ಷಣೆ, ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಿ ಅವುಗಳನ್ನು ಏನ್ ಮಾಡಬೇಕಂದ್ರೆ ಕಾರ್ಯಗಳನ್ನು ಸಂಯೋಜಿಸುವುದು, ಅದು ಕೋಆರ್ಡಿನೇಷನ್ ಅಥವಾ ಸಂಯೋಜನೆ. ರಿಪೋರ್ಟಿಂಗ್, ವರದಿ. ಉನ್ನತಾಧಿಕಾರಿಗಳಿಗೆ ಅಧೀನಾಧಿಕಾರಿಗಳು ವಿವಿಧ ಇಲಾಖೆಗಳ ಕಾರ್ಯಚಟುವಟಿಕೆಗಳ ಬಗ್ಗೆ ಏನಾದ್ರು ವರದಿಯನ್ನು ಸಲ್ಲಿಸುವುದು. ಅಧೀನಾಧಿಕಾರಿಗಳಿಗೆ, ಉನ್ನತ ಅಧಿಕಾರಿಗಳಿಗೆ ಅಧೀನಾಧಿಕಾರಿಗಳು ವಿವಿಧ ಇಲಾಖೆಗಳ ಕಾರ್ಯಚಟುವಟಿಕೆಗಳ ಬಗ್ಗೆ ವರದಿಯನ್ನು ಸಲ್ಲಿಸುವುದು ಮತ್ತು ದಾಖಲೆ, ಸಂಶೋಧನೆ ಮತ್ತು ತನಿಖೆ ಮತ್ತು ಶಾಸಕಾಂಗ ಏನ್ ಮಾಡುವುದು ವರದಿಯನ್ನು ನೀಡುವುದು. ಬಿ, ಆಯವ್ಯಯ, ಬಜೆಟ್, ಖರ್ಚು ವೆಚ್ಚಗಳು, ಆಯವ್ಯಯ. ಹಣಕಾಸಿನ ಯೋಜನೆ, ಆಯವ್ಯಯ, ಲೆಕ್ಕಾಚಾರ, ಲೆಕ್ಕ ಪರಿಶೋಧನೆ ಇವುಗಳ ನಿರ್ವಹಣೆಯಾಗಿರುತ್ತದೆ. ಹಣಕಾಸಿನ ಯೋಜನೆ, ಆಯವ್ಯಯ, ಲೆಕ್ಕಾಚಾರ, ಲೆಕ್ಕ ಪರಿಶೋಧನೆ ಇವೆಲ್ಲ ನಿರ್ವಹಣೆಯಾಗಿರುತ್ತದೆ. ಇವೆಲ್ಲವೂ ಕೂಡ ಏನಪ್ಪ ಅಂದ್ರ ಲೂಥರ್ ಗುಲಿಕರ್ ಅವರ ಪೋಸ್ಟ್ ಕಾರ್ಡ್ ಬರುವಂತಹ ಪ್ರಮುಖ ಯೋಜನೆಗಳಾದ್ರೆ, ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದ್ದಾರೆ ವ್ಯಾಪಕವಾಗಿ ಹೆಚ್ಚುತ್ತಾ ಇದೆ. ಇದು ರಕ್ಷಣಾತ್ಮಕ ಮತ್ತು ನಿಯಂತ್ರಣಾತ್ಮಕ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡೋದ್ರ ಮೂಲಕ ನಾಗರಿಕ ಸಮಾಜ ಬೆಳೆದಷ್ಟು ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಏನಾಗ್ತದೆ ವಿಸ್ತರಣೆ ಆಗ್ತದೆ. ಹೀಗಾಗಿ ಜನರ ಅಪೇಕ್ಷೆ ಮತ್ತು ಆಕಾಂಕ್ಷೆಗಳು ಕೂಡ ಏನ್ ಮಾಡ್ತಾರೆ, ಇದರ ವ್ಯಾಪ್ತಿಯನ್ನು ಮತ್ತಷ್ಟು ಏನ್ ಮಾಡಿದ್ರೆ ಹೆಚ್ಚು ಮಾಡಿದಾವೆ. ಸೊ ಎಲ್ಲವೂ ಕೂಡ ಲೂಥರ್ ಗುಲಿಕರ್ ಅವರೊಂದು ಪೋಸ್ಟ್ ಕಾರ್ಡ್ ದೃಷ್ಟಿಕೋನಗಳು ಕಂಡುಬರುವಂತಹ ವಿಚಾರಗಳು. ನೆಕ್ಸ್ಟ್, ರಿಕ್ರೂಟ್ಮೆಂಟ್, ನೇಮಕಾತಿ. ಎಸ್, ಸಾರ್ವಜನಿಕ ಆಡಳಿತದ ಯಶಸ್ವಿಗೆ ಪರಿಣಾಮಕಾರಿ ಸಿಬ್ಬಂದಿ ಅಥವಾ ಅಧಿಕಾರಿಗಳು ಏನಾಗ್ತದೆ ಅವಶ್ಯಕವಾಗಿರ್ತಾರೆ. ನೋಡಿ, ಸಾರ್ವಜನಿಕ ಆಡಳಿತದ ಯಶಸ್ವಿ ಆಗ್ಬೇಕಾದ್ರೆ ಪರಿಣಾಮಕಾರಿ ಇರುವಂತಹ ಸಿಬ್ಬಂದಿ ಅಥವಾ ಅಧಿಕಾರಿಗಳು ಏನಪ್ಪಾ ಅಂದ್ರೆ ಅವಶ್ಯಕವಾಗಿ ಬೇಕಾಗ್ತದೆ. ಈ ಸಿಬ್ಬಂದಿ ಅಥವಾ ಅಧಿಕಾರಿಗಳನ್ನ ಕ್ರಮಬದ್ಧ ರೀತಿಯೊಳಗೆ ಏನ್ ಮಾಡ್ತಾರ ಅಂದ್ರೆ ಆಯ್ಕೆ ಮಾಡ್ತಾರ. ನಿರ್ದಿಷ್ಟವಿರುವಂತಹ ಮಾನದಂಡಗಳನ್ನ ಅನುಸರಿಸಿ ಅವರನ್ನ ಏನ್ ಮಾಡ್ತಾರ ಅಂದ್ರೆ ಆಯ್ಕೆ ಮಾಡ್ತಾರ. ಹಂಗಾಗಿ ಆಯ್ಕೆ ಮಾಡುವಲ್ಲಿ ಹಲವಾರು ಪ್ರಕ್ರಿಯೆಗಳನ್ನ, ನಿಯಮಗಳನ್ನ ಏನ್ ಮಾಡ್ಬೇಕಂದ್ರೆ ಅನುಸರಿಸಬೇಕಾಗ್ತದೆ. ಹಂಗಾಗಿ ಈ ಪ್ರಕ್ರಿಯೆಗಳನ್ನ ನೇಮಕಾತಿ ಪ್ರಕ್ರಿಯೆಗಳಿಗೆ ಏನ್ ಮಾಡಬಹುದು, ಗಮನಿಸಬಹುದು. ಉತ್ತಮ ಹಾಗೂ ದಕ್ಷ ಸಾರ್ವಜನಿಕ ಆಡಳಿತ ಏನಪ್ಪಾ ಅಂದ್ರೆ ನೇಮಕಾತಿ ಮತ್ತು ಅದರ ವಿಧಾನಗಳನ್ನು ಏನ್ ಮಾಡ್ತಂದ್ರೆ ಅವಲಂಬಿಸಿದೆ. ಎಸ್, ಉತ್ತಮ ಮತ್ತು ದಕ್ಷವಾಗಿರುವಂತಹ ಸಾರ್ವಜನಿಕ ಆಡಳಿತ ನೇಮಕಾತಿ ಮತ್ತು ಅದರ ವಿಧಾನಗಳನ್ನು ಏನ್ ಮಾಡ್ತಂದ್ರೆ ಅವಲಂಬಿಸಿದೆ. ಅರ್ಹ, ದಕ್ಷ ಮತ್ತು ಪ್ರಾಮಾಣಿಕ ವ್ಯಕ್ತಿಯನ್ನು ಆಡಳಿತಕ್ಕೆ ನೇಮಿಸಿಕೊಂಡಾಗ ಅವರು ಕ್ರಿಯಾಶೀಲತೆ, ಬುದ್ಧಿವಂತಿಕೆ, ಸರಿಯಾದ ರೀತಿಯಲ್ಲಿ ಏನಪ್ಪ ಸಾರ್ವಜನಿಕ ಆಡಳಿತ ನಡೆಸಿ ಅಭಿವೃದ್ಧಿಗೆ ಪ್ರಯತ್ನಿಸ್ತಾರೆ. ನೋಡಿ, ಅರ್ಹ, ದಕ್ಷ, ಪ್ರಾಮಾಣಿಕ ವ್ಯಕ್ತಿಯನ್ನ ಆಡಳಿತಕ್ಕೆ ನೇಮಿಸಿಕೊಂಡಾಗ ಅವ್ರು ಏನಾಗ್ತಾರೆ, ಕ್ರಿಯಾಶೀಲತೆ, ಬುದ್ಧಿವಂತಿಕೆ ಮತ್ತು ಸರಿಯಾದ ರೀತಿಯೊಳಗೆ ಏನಪ್ಪ ಸಾರ್ವಜನಿಕ ಆಡಳಿತ ನಡೆಸಿ ಅಭಿವೃದ್ಧಿಗೆ ಪ್ರಯತ್ನಿಸ್ತಾರೆ. ನೇಮಕಾತಿ ವಿಧಾನ ಹೆಚ್ಚು ಸಮರ್ಪಕವು, ವೈಜ್ಞಾನಿಕವು ಆಗದಿದ್ದಾಗ ಅಥವಾ ಆಗಿದ್ದಾಗ ದಕ್ಷ ಸಿಬ್ಬಂದಿ ವರ್ಗವನ್ನು ಹೊಂದಿ ಸಾರ್ವಜನಿಕ ಆಡಳಿತ ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, ನೇಮಕಾತಿ ವಿಧಾನ ಹೆಚ್ಚು ಸಮರ್ಪಕ, ವೈಜ್ಞಾನಿಕವು ಆಗಿದ್ದಾಗ ಮಾತ್ರ ದಕ್ಷ ಸಿಬ್ಬಂದಿ ವರ್ಗವನ್ನು ಹೊಂದಿ ಸಾರ್ವಜನಿಕ ಆಡಳಿತವನ್ನ ಯಶಸ್ವಿಯಾಗಿ ನಡೆಸಲಿಕ್ಕೆ ಏನಾಗುತ್ತೆ ಸಾಧ್ಯ ಆಗ್ತಾ ಇದೆ. ನೇಮಕಾತಿಯು ಸಿಬ್ಬಂದಿ ಆಡಳಿತದಲ್ಲಿ ಅತ್ಯಂತ ಪ್ರಮುಖವಾದ ಸ್ಥಾನವನ್ನು ಹೊಂದಿದ್ದು, ಓಜಿ ಸ್ಟಾಲ್ ರವರ ಪ್ರಕಾರ, ಓಜಿ ಸ್ಟಾಲ್ ಅನ್ನುವಂತ ರಾಜ್ಯಶಾಸ್ತ್ರಜ್ಞರ ಪ್ರಕಾರ ನೇಮಕಾತಿ ಸಾರ್ವಜನಿಕ ಸಿಬ್ಬಂದಿಯ ರಚನೆಗೆ ಅಡಿಗಲ್ಲಾಗಿದೆ.
ಓಜಿ ಸ್ಟಾಲ್ರ ಪ್ರಕಾರ ನೇಮಕಾತಿಯು ಸಾರ್ವಜನಿಕ ಸಿಬ್ಬಂದಿ ರಚನೆಗೆ ಅಡಿಗಲ್ಲಾಗಿದೆ. ಹಾಗಾದರೆ ನೇಮಕಾತಿಯ ವಿಧಾನಗಳು ಎಸ್. ನೇರ ನೇಮಕಾತಿ, ಆಂತರಿಕ ನೇಮಕಾತಿ ಅಥವಾ ಬಡ್ತಿ ಮೂಲಕ ನೇಮಕಾತಿ ಎಸ್. ನೇಮಕಾತಿ ಒಳಗ ಎರಡು ವಿಧಾನಗಳದಾವ. ಒಂದು ನೇರ ನೇಮಕಾತಿ, ಇನ್ನೊಂದು ಆಂತರಿಕ ನೇಮಕಾತಿ, ಬಡ್ತಿ ಮೂಲಕ ನೇಮಕಾತಿ. ನೇರ ನೇಮಕಾತಿ ನೋಡಬೇಕಾದ್ರೆ ಮೊದಲನೇದಾಗಿ ನೇರ ನೇಮಕಾತಿ. ನೇರ ನೇಮಕಾತಿಗಳಲ್ಲಿ ನೇರ ನೇಮಕಾತಿ ಬಹಳಷ್ಟು ಜನಪ್ರಿಯ. ನೋಡಿ, ನೇಮಕಾತಿ ವಿಧಾನಗಳಲ್ಲೇ ನೇರ ನೇಮಕಾತಿ ಬಹಳಷ್ಟು ಜನಪ್ರಿಯ ಮತ್ತು ವೈಜ್ಞಾನಿಕ ವಿಧಾನ. ಅಂದ್ರೆ ಅರ್ಹ ಅಭ್ಯರ್ಥಿಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಶ್ಚಿತ ರೀತಿ ಒಳಗ ಆಯ್ಕೆ ಮಾಡುವುದೇ ನೇರ ನೇಮಕಾತಿ. ನೇರ ನೇಮಕಾತಿ ಅಂದ್ರೆ ಏನಂದ್ರೆ ಅರ್ಹ ಅಭ್ಯರ್ಥಿಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಶ್ಚಿತ ರೀತಿಯೊಳಗ ಆಯ್ಕೆ ಮಾಡೋದು ಏನಪ್ಪ ನೇರ ನೇಮಕಾತಿ ಆಗಿರ್ತದ. ಆ ಮೂಲಕ ಸೇವೆಗೆ ಸೇರಬೇಕಾದಂತ ಅಭ್ಯರ್ಥಿಗಳು ಕೆಲವೊಂದಿಷ್ಟು ಸಾಮಾನ್ಯವಾಗಿರುವಂತಹ ಅರ್ಹತೆಗಳನ್ನ, ವಿಶೇಷ ಅರ್ಹತೆಗಳನ್ನ ಹೊಂದಬೇಕಾಗ್ತದೆ. ಆಂತರಿಕ ನೇಮಕಾತಿ ಅಂದ್ರೆ ಸರ್ಕಾರಿ ಸೇವೆಯಲ್ಲಿ ಇದ್ದವರಲ್ಲಿ ಅರ್ಹರಾದವರನ್ನ ಮೇಲ್ದರ್ಜೆ ಹುದ್ದೆಗಳಿಗೆ ಏನ್ ಮಾಡೋದು ಆಯ್ಕೆ ಮಾಡೋದು ಅಂದ್ರೆ ಪ್ರಮೋಷನ್ ಮಾಡುವಂತದ್ದು ಆಂತರಿಕ ನೇಮಕಾತಿ ಆಗಿರುತ್ತದೆ. ಈಗಾಗಲೇ ಸರ್ಕಾರಿ ಸೇವೆಯಲ್ಲಿ ಇದ್ದವರಲ್ಲಿ ಯಾರು ಅರ್ಹರಾಗಿದ್ದಾರೋ ಅವರನ್ನ ಏನಪ್ಪಾ ಅಂದ್ರ ಮೇಲ್ದರ್ಜೆಯ ಹುದ್ದೆಗಳಿಗೆ ಆಯ್ಕೆ ಮಾಡುವುದೇ ಆಂತರಿಕ ನೇಮಕಾತಿ ಆಗಿರ್ತದೆ. ಇಂತಹ ಪದ್ಧತಿಯಲ್ಲಿ ಸಾಮಾನ್ಯವಾಗಿ ಎಲ್ಲಾ ರಾಷ್ಟ್ರಗಳಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಇಂತಹ ಪದ್ಧತಿಯನ್ನು ಸಾಮಾನ್ಯ ಎಲ್ಲ ರಾಷ್ಟ್ರಗಳಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಭಾರತದಲ್ಲಿ ಕೂಡ ಇಂತಹ ಒಂದು ಪದ್ಧತಿ ಏನಪ್ಪಾ ಅಂದ್ರೆ ಜಾರಿಯಲ್ಲಿದೆ. ನೆಕ್ಸ್ಟ್, ತರಬೇತಿ. ಸಾರ್ವಜನಿಕ ಸಿಬ್ಬಂದಿಯ ದಕ್ಷತೆಯು ಅವರು ಪಡೆದಿರುವಂತಹ ತರಬೇತಿಯ ಮಟ್ಟವನ್ನು ಅವಲಂಬಿಸಿರುತ್ತದೆ. ನೋಡಿ, ಸಾರ್ವಜನಿಕ ಸಿಬ್ಬಂದಿಯ ದಕ್ಷತೆಯು ಅವರು ಪಡೆದಿರುವಂತಹ ತರಬೇತಿ ಮಟ್ಟವನ್ನು ಏನ್ ಮಾಡುತ್ತೆ ಅವಲಂಬಿಸಿರುತ್ತದೆ. ಆಧುನಿಕ ರಾಜ್ಯದ ಆಡಳಿತದ ಕಾರ್ಯಗಳು ಕಷ್ಟವಾಗಿರುವುದರಿಂದ ಅಭ್ಯರ್ಥಿಗಳು ತಾವು ನಿರ್ವಹಿಸಬೇಕಾದಂತಹ ಕಾರ್ಯಗಳ ಕುರಿತು ಸರಿಯಾದ ತಿಳುವಳಿಕೆ ಪಡೆಯಲು ತರಬೇತಿ ಅವಶ್ಯಕವಾಗಿದೆ. ಯಾಕೆ ತರಬೇತಿ ಬೇಕಾಗಿದೆ ಅಂತಂದ್ರೆ, ಆಧುನಿಕ ರಾಜ್ಯದ ಆಡಳಿತ ಕಾರ್ಯಗಳು ಏನಂದ್ರೆ ಕ್ಲಿಷ್ಟವಾಗಿರುವುದರಿಂದ ಅಭ್ಯರ್ಥಿಗಳು ತಾವು ನಿರ್ವಹಿಸಬೇಕಾದ ಕಾರ್ಯಗಳ ಕುರಿತು ಸರಿಯಾದ ತಿಳುವಳಿಕೆ ಪಡೆಯಲಿಕ್ಕೆ ತರಬೇತಿ ಏನಿದೆ ಅವಶ್ಯಕವಾಗಿದೆ. ವ್ಯವಸ್ಥಿತವಾದ ತರಬೇತಿಯಿಂದ ಮಾತ್ರ ನೌಕರರನ್ನ ತಮ್ಮ ದಕ್ಷ ಕಾರ್ಯನಿರ್ವಹಣೆಗೆ ಅಗತ್ಯವಾದ ಜ್ಞಾನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ವ್ಯವಸ್ಥಿತವಾದ ತರಬೇತಿಯಿಂದ ಮಾತ್ರ ನೌಕರರನ್ನ ತಮ್ಮ ದಕ್ಷ ಕಾರ್ಯನಿರ್ವಹಣೆಗೆ ಏನ್ ಮಾಡಬೇಕು ಅಗತ್ಯವಾದ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ನಿರ್ದಿಷ್ಟ ಕಾರ್ಯನಿರ್ವಹಿಸಲಿಕ್ಕೆ ಅಗತ್ಯವಾದ ಜ್ಞಾನ ಮತ್ತು ಪರಿಣಿತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದೇ ತರಬೇತಿ. ಅಂದ್ರೆ ನಿರ್ದಿಷ್ಟ ಕಾರ್ಯನಿರ್ವಹಿಸಲಿಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ ಜ್ಞಾನ ಮತ್ತು ಪರಿಣಿತಿಯನ್ನ ಅಭಿವೃದ್ಧಿಪಡಿಸಿಕೊಳ್ಳುವುದೇ ತರಬೇತಿಯಾಗಿರ್ತದೆ. ಹೀಗಾಗಿ ತರಬೇತಿಯು ಉದ್ಯೋಗಿಗಳಿಗೆ ತಾವು ನಿರ್ವಹಿಸಬೇಕಾಗಿರುವಂತಹ ಕಾರ್ಯಗಳ ಬಗ್ಗೆ ತಾತ್ವಿಕವಾಗಿ, ಪ್ರಾಯೋಗಿಕವಾಗಿ ಅರಿವು ಮತ್ತು ಜ್ಞಾನವನ್ನು ನೀಡ್ತಾರೆ. ನೋಡಿ, ತರಬೇತಿ ಟ್ರೈನಿಂಗ್ ಏನ್ ಮಾಡ್ತದಪ್ಪ ಅಂದ್ರೆ ಉದ್ಯೋಗಿಗಳಿಗೆ ತಾವು ನಿರ್ವಹಿಸಬೇಕಾಗಿರುವಂತಹ ಕಾರ್ಯಗಳ ಬಗ್ಗೆ ತಾತ್ವಿಕವಾಗಿ, ಪ್ರಾಯೋಗಿಕವಾಗಿ ಅರಿವು ಮತ್ತು ಜ್ಞಾನವನ್ನು ನೀಡ್ತಾ ಇದೆ. ಸಾರ್ವಜನಿಕ ಆಡಳಿತದಲ್ಲೇ ತರಬೇತಿಗೆ ವಿಶಿಷ್ಟ ಸ್ಥಾನವಿದೆ. ಅಂದ್ರೆ ನಿರಂತರವಾಗಿ ಹೊಸ ಕ್ಲಿಷ್ಟ ಮತ್ತು ತಾಂತ್ರಿಕ ಕಾರ್ಯಗಳನ್ನು ನಿರ್ವಹಿಸಬೇಕಾಗಿರುವುದರಿಂದ ಆಧುನಿಕ ಸರ್ಕಾರದಲ್ಲಿ ತರಬೇತಿಯ ಪ್ರಾಮುಖ್ಯತೆ ಹೆಚ್ಚಾಗಿದೆ. ಹಾಗಾಗಿ ತರಬೇತಿ ಕೂಡ ನಿರಂತರವಾಗಿರುವಂತಹ ಒಂದು ಪ್ರಕ್ರಿಯೆಯಾಗಿ ಏನಾಗ್ತದೆ ಕಾಣಿಸ್ತಾ ಇದೆ. ಹಂಗಂತಂದ್ರ ತರಬೇತಿಯ ವಿಧಗಳನ್ನು ನೋಡ್ಬೇಕಾದ್ರೆ ತರಬೇತಿಯ ವಿಧಗಳಂದ್ರೆ ತರಬೇತಿ ವಿಧಾನ, ಅವಧಿ, ಹಂತ, ತರಬೇತಿ ನೀಡುವಂತಹ ಸಂಸ್ಥೆಗಳು ಮತ್ತು ಉದ್ದೇಶಗಳನ್ನು ಆಧರಿಸಿ ಅವುಗಳನ್ನ 5 ಪ್ರಕಾರಗಳಲ್ಲಿ ಏನ್ ಮಾಡ್ತಾರೆ ವಿಧಗಳಾಗಿ ವಿಂಗಡಿಸ್ತಾರೆ. ತರಬೇತಿಯ ವಿಧಾನ ಆಗಿರ್ಬೋದು, ಅವಧಿ ಆಗಿರ್ಬೋದು, ಹಂತ ಆಗಿರ್ಬೋದು, ತರಬೇತಿ ನೀಡುವಂತಹ ಸಂಸ್ಥೆ ಆಗಿರ್ಬೋದು ಅಥವಾ ಉದ್ದೇಶಗಳನ್ನು ಆಧರಿಸಿ ತರಬೇತಿ ಎಷ್ಟು ಪ್ರಕಾರಗಳನ್ನು ವಿಂಗಡಿಸ್ತೀವಿ? 5 ಪ್ರಕಾರಗಳಲ್ಲಿ ಏನ್ ಮಾಡ್ತೀವಿ ವಿಂಗಡಿಸ್ತೀವಿ. ಒಂದು ಔಪಚಾರಿಕ ಮತ್ತು ಅನೌಪಚಾರಿಕ ತರಬೇತಿ. ಔಪಚಾರಿಕ ಮತ್ತು ಅನೌಪಚಾರಿಕ ತರಬೇತಿ ಬಗ್ಗೆ ನೋಡ್ಬೇಕಾದ್ರೆ ನೌಕರರು ಕಾರ್ಯನಿರ್ವಹಿಸಬೇಕಾದಂತಹ ಕಾರ್ಯಕ್ಕೆ ಪೂರ್ವಭಾವಿಯಾಗಿ ಸಿದ್ಧಪಡಿಸಿದ ಕ್ರಮಬದ್ಧ ಯೋಜನೆಗಳಿಂದ ಪಡೆದು ಕಾರ್ಯನಿರ್ವಹಿಸುವುದೇನು ಔಪಚಾರಿಕ ತರಬೇತಿ. ನೋಡಿ, ನೌಕರರು ಕಾರ್ಯನಿರ್ವಹಿಸಬೇಕಾದ ಕಾರ್ಯಕ್ಕೆ ಪೂರ್ವಭಾವಿಯಾಗಿ ಸಿದ್ಧಪಡಿಸಿದಂತ ಕ್ರಮಬದ್ಧ ಯೋಜನೆಗಳಿಂದ ಪಡೆದು ಕಾರ್ಯನಿರ್ವಹಿಸಲಿಕ್ಕೆ ಏನ್ ಕರ್ತಾರೆ ಔಪಚಾರಿಕ ತರಬೇತಿ ಅಂತ ಕರ್ತಾರೆ. ಈ ತರಬೇತಿಯನ್ನ ಪರಿಣಿತರ ಮಾರ್ಗದರ್ಶನ ಏನ್ ಮಾಡ್ತಾರೆ ನೀಡಲಾಗ್ತದೆ. ಎರಡನೇದು ಅನೌಪಚಾರಿಕ ತರಬೇತಿ. ನೌಕರರು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಪಡೆಯುವ ತರಬೇತಿ. ಅಂದ್ರೆ ನೌಕರರು ಕಚೇರಿಯಲ್ಲಿ ಕೆಲಸ ಮಾಡೋದ್ರ ಮೂಲಕ ಪಡೆಯುವಂತ ತರಬೇತಿ ಯಾವುದಂದ್ರೆ ಅನೌಪಚಾರಿಕ. ಈ ತರಬೇತಿಯನ್ನ ನೌಕರರು ತಮ್ಮ ದೈನಂದಿನ ಕಚೇರಿ ಕಾರ್ಯಗಳನ್ನು ನಿರ್ವಹಿಸುವ ಮೂಲಕ ಪಡೆಯುತ್ತಾರೆ.
ನೆಕ್ಸ್ಟ್ ಎರಡನೇದು ಏನಂದ್ರೆ ನೌಕರಿ ಪೂರ್ವ ಮತ್ತು ನೌಕರಿ ಆರಂಭೋತ್ತರ ತರಬೇತಿ. ನೌಕರಿ ಪೂರ್ವ ಮತ್ತು ನೌಕರಿ ಆರಂಭೋತ್ತರ ತರಬೇತಿ. ನೌಕರಿ ಪೂರ್ವ ತರಬೇತಿಯು ಭಾವಿ ಉದ್ಯೋಗಿಗಳನ್ನ ಸಾರ್ವಜನಿಕ ಸೇವೆಗಾಗಿ ಏನ್ ಮಾಡ್ತದೆ ತಯಾರು ಮಾಡ್ತದೆ. ನೋಡಿ, ನೌಕರಿ ಪೂರ್ವ ತರಬೇತಿ ಭಾವಿ ಉದ್ಯೋಗಿಗಳನ್ನ ಸಾರ್ವಜನಿಕ ಸೇವೆಗೆ ಏನ್ ತರಬೇತಿ ಮಾಡ್ತದ. ನೌಕರಿಗೆ ಸೇರುವ ಮೊದಲೇ ಆ ನೌಕರಿಗೆ ಪೂರಕವಾದ ತರಬೇತಿ ನಿಗದಿಪಡಿಸಲಾಗ್ತದೆ. ಉದಾಹರಣೆಗೆ ಹೇಳ್ಬೇಕಂದ್ರ ಪ್ರೌಢಶಾಲಾ ಶಿಕ್ಷಕರಾಗಲಿಕ್ಕೆ ಬಿಡಿ ತರಬೇತಿ ಕಡ್ಡಾಯ ಆಗಿರ್ತದೆ. ನೌಕರಿ ಪೂರ್ವ ತರಬೇತಿ ಏನಪ್ಪಾ ಅಂದ್ರೆ ಭಾವಿ ಉದ್ಯೋಗಗಳನ್ನ ಸಾರ್ವಜನಿಕ ಸೇವೆಗಾಗಿ ತಯಾರು ಮಾಡ್ತದೆ. ಆ ತಯಾರು ಮಾಡಿದ ಸಂದರ್ಭದಲ್ಲಿ ನೌಕರಿಗೆ ಸೇರುವ ಮೊದಲೇ ಆ ನೌಕರಿಗೆ ಪೂರಕವಾಗಿರುವ ತರಬೇತಿ ಏನಪ್ಪಾ ಅಂದ್ರೆ ನಿಗದಿಪಡಿಸಲಾಗ್ತದೆ. ಉದಾಹರಣೆಗೆ ಪ್ರೌಢಶಾಲಾ ಶಿಕ್ಷಕರಾಗಲಿಕ್ಕೆ ಬಿಡಿ ತರಬೇತಿ ಕಡ್ಡಾಯ ಆಗಿರ್ತದೆ. ಇನ್ನ ನೌಕರಿ ಆರಂಭೋತ್ತರ ತರಬೇತಿ ಹುದ್ದೆಗೆ ಆಯ್ಕೆಯಾದವರಿಗೆ ನೀಡುವಂತ ತರಬೇತಿ. ಅಂದ್ರೆ ಪ್ರೌಢಶಾಲಾ ಶಿಕ್ಷಕರಿಗೆ ಹುದ್ದೆಗೆ ಆಯ್ಕೆ ಆಗಿರ್ತಾರೆ ಅಂತ ಕೊಡುವಂಥದ್ದು. ಇದರ ಉದ್ದೇಶ ಹೊಸ ಅಭ್ಯರ್ಥಿಗಳಿಗೆ ಹೆಚ್ಚಿನ ನೈಪುಣ್ಯತೆ ಮತ್ತು ಕೌಶಲ್ಯತೆ ನೀಡುವುದಾಗಿದೆ. ಅಂದ್ರೆ ಇದೇನಪ್ಪ ಅಂದ್ರೆ ಹೊಸ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಹೆಚ್ಚಿನ ನೈಪುಣ್ಯತೆ ಮತ್ತು ಕೌಶಲ್ಯತೆ ನೀಡುವುದಾಗಿದೆ. ಈ ರೀತಿಯ ತರಬೇತಿಯನ್ನ ಸಾಮಾನ್ಯ ಬುನಾದಿ ತರಬೇತಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಗುರುತಿಸ್ತಾರೆ. ಅಂದ್ರೆ ಈ ರೀತಿಯ ತರಬೇತಿಯಿಂದ ಸಾಮಾನ್ಯ ಬುನಾದಿ ತರಬೇತಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಗುರುತಿಸ್ತಾ ಇದ್ದಾರೆ. ನೆಕ್ಸ್ಟ್ ಅಲ್ಪಾವಧಿ ಮತ್ತು ದೀರ್ಘಾವಧಿ ತರಬೇತಿ. ಅಲ್ಪಾವಧಿ ತರಬೇತಿ 4 ರಿಂದ 6 ವಾರಗಳ ಕಾಲಾವಧಿಗೆ ನೀಡುವಂತ ತರಬೇತಿ ಆಗಿರ್ತದೆ. ಅಲ್ಪಾವಧಿ ಹೆಂಗಿರುತ್ತೆ ಅಂದ್ರೆ 4 ರಿಂದ 6 ವಾರಗಳ ಕಾಲಾವಧಿಗೆ ನೀಡುವಂತ ತರಬೇತಿ ಆಗಿರುತ್ತೆ. ಉದಾಹರಣೆಗೆ ಲೋಕಸೇವಾ ಆಯೋಗದಿಂದ ಆಯ್ಕೆಯಾದ ವೈದ್ಯರುಗಳಿಗೆ 6 ವಾರಗಳ ಕಾಲ ತರಬೇತಿ ನೀಡಲಾಗ್ತದೆ. ಅಂದ್ರೆ ಲೋಕಸೇವಾ ಆಯೋಗದಿಂದ ಆಯ್ಕೆಯಾಗಿರುವಂತ ವೈದ್ಯರುಗಳಿಗೆ ಏನ್ ಮಾಡ್ತಾರೆ ಅಂದ್ರೆ 6 ವಾರಗಳ ಕಾಲ ತರಬೇತಿ ನೀಡಲಾಗ್ತದೆ. ತರಬೇತಿ ನಿರಂತರ ಸ್ವರೂಪದಾಗಿದ್ದು ಅದರ ಅವಧಿ 1 ರಿಂದ 2 ವರ್ಷಗಳ ಕಾಲ ಏನ್ ನಡೆದ್ರೆ ಅದನ್ನ ಏನು ಕರೀತಾರೆ ದೀರ್ಘಾವಧಿ ತರಬೇತಿ ಅಂತ ಕರೀತಾರೆ. ತರಬೇತಿ ನಿರಂತರ ಸ್ವರೂಪದಾಗಿದ್ದು ಅದರ ಅವಧಿ 1 ರಿಂದ 2 ವರ್ಷಗಳ ಕಾಲ ನೀಡಿದರೆ ಅದನ್ನ ಏನಂತಾರೆ ದೀರ್ಘಾವಧಿ ತರಬೇತಿ ಅಂತ ಕರೀತಾರೆ. ಉದಾಹರಣೆಗೆ ಅಖಿಲ ಭಾರತ ಸೇವೆಗಳಿಗೆ ಆಯ್ಕೆಯಾದವರಿಗೆ ನೀಡುವಂತ ತರಬೇತಿ. 4 ಇಲಾಖಾ ಮತ್ತು ಕೇಂದ್ರೀಯ ತರಬೇತಿ. 4 ಇಲಾಖಾ ಮತ್ತು ಕೇಂದ್ರೀಯ ತರಬೇತಿ. ತನ್ನ ಇಲಾಖೆಗೆ ನೇಮಕ ಹೊಂದುವ ಅಭ್ಯರ್ಥಿಗಳಿಗೆ ಇಲಾಖೆ ನೀಡುವ ತರಬೇತಿಯು ಇಲಾಖಾ ತರಬೇತಿಯಾಗಿರುತ್ತದೆ. ತನ್ನ ಇಲಾಖೆಗೆ ನೇಮಕ ಹೊಂದುವಂತ ಅಭ್ಯರ್ಥಿಗಳಿಗೆ ಏನಂದ್ರೆ ಇಲಾಖೆ ನೀಡುವಂತ ತರಬೇತಿ ಏನಂತ ಇಲಾಖಾ ತರಬೇತಿ ಅಂತ ಕರೀತಾರೆ. ಉದಾಹರಣೆಗೆ ಪೊಲೀಸ್ ಇಲಾಖೆ ತರಬೇತಿ. ಕೇಂದ್ರೀಯ ಸಂಸ್ಥೆಯೊಂದು ತರಬೇತಿಯನ್ನು ನೀಡಿದರೆ ಅದು ಕೇಂದ್ರೀಯ ತರಬೇತಿ ಆಗ್ತದೆ. ಉದಾಹರಣೆಗೆ ಮಸೂರಿಯಲ್ಲಿರುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರೀಯ ರಾಷ್ಟ್ರೀಯ ಆಡಳಿತ ಸಂಸ್ಥೆ ನೀಡುವಂತ ತರಬೇತಿ. 5 ಪರಿಣಿತ ತರಬೇತಿ ಮತ್ತು ಹಿನ್ನೆಲೆ ತರಬೇತಿ. ಪರಿಣಿತ ತರಬೇತಿ ಮತ್ತು ಹಿನ್ನೆಲೆ ತರಬೇತಿ ಅಂದ್ರೆ ತರಬೇತಿಯ ಉದ್ದೇಶ ಅಭ್ಯರ್ಥಿಯ ತಜ್ಞತೆಯನ್ನ ಕಾರ್ಯಕೌಶಲ್ಯವನ್ನು ಹೆಚ್ಚಿಸುವುದಾಗಿದ್ದರೆ ಅದನ್ನ ಪರಿಣಿತಿ ತರಬೇತಿ ಅಂತ ಕರೀತಾರೆ. ಅಂದ್ರೆ ಪರಿಣಿತಿ ತರಬೇತಿ ಅಂದ್ರೆ ತರಬೇತಿಯ ಉದ್ದೇಶ ಅಭ್ಯರ್ಥಿಯ ತಜ್ಞತೆಯನ್ನ ಕಾರ್ಯಕೌಶಲ್ಯವನ್ನು ಹೆಚ್ಚಿಸುವುದಾಗಿದ್ದರೆ ಅದನ್ನ ಪರಿಣಿತಿ ತರಬೇತಿ ಅಂತ ಏನ್ ಮಾಡ್ತಾರೆ ಕರೀತಾರ. ಉದಾಹರಣೆಗೆ ಪ್ರೌಢಶಾಲಾ ಶಿಕ್ಷಕರಿಗೆ ಬಿಡಿ ಶಿಕ್ಷಣ ತರಬೇತಿ ಕಡ್ಡಾಯವಾಗಿದೆ. ಹೈಸ್ಕೂಲ್ ಟೀಚರ್ ಆಗ್ಬೇಕಾದ್ರೆ ಪ್ರೌಢಶಾಲಾ ಶಿಕ್ಷಕರಾಗಬೇಕಾದ್ರೆ ಬಿಡಿ ಶಿಕ್ಷಣ ಏನ್ಬೇಕು ಆ ತರಬೇತಿ ಶಿಕ್ಷಣ ಕಡ್ಡಾಯ ಪಡೆಯಬೇಕಾಗಿದೆ. ತರಬೇತಿ ಕೆಲವು ಸಾಮಾನ್ಯ ವಿಷಯಗಳ ಕುರಿತು ತಿಳುವಳಿಕೆ ನೀಡುವುದಾದರೆ ಅದು ಹಿನ್ನೆಲೆ ತರಬೇತಿ ಆಗಿರುತ್ತದೆ. ನೋಡಿ, ತರಬೇತಿಯು ಕೆಲವು ಸಾಮಾನ್ಯ ವಿಷಯಗಳ ಕುರಿತು ತಿಳುವಳಿಕೆ ನೀಡುವುದಾದ್ರೆ ಅದು ಹಿನ್ನೆಲೆ ತರಬೇತಿ ಆಗಿರುತ್ತದೆ. ಉದಾಹರಣೆಗೆ ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆ ನೀಡಲಾಗುವುದು ತರಬೇತಿ ಆಗಿರ್ತದೆ. ಇದೆಲ್ಲ ತರಬೇತಿಯ ಪ್ರಮುಖ ವಿಧಾನಗಳು. ಸರ್ಕಾರಿ ನೌಕರರಿಗೆ ಅಥವಾ ಅಧಿಕಾರಿಗಳಿಗೆ ಸೇವೆಗೆ ಸೇರಿದ ನಂತರ ವೃತ್ತಿಪರ ದಕ್ಷತೆ ಹೆಚ್ಚಿಸಲಿಕ್ಕೆ ಅಂತಂದ್ರೆ ಆಗಿದ್ದಾಗೆ ಈ ಸೇವಾವಧಿಯ ತರಬೇತಿಗಳನ್ನು ನೀಡುತ್ತಲೇ ಇರ್ತಾರ. ಹಂಗಾಗಿ ಜಿಲ್ಲಾ ಹಂತದಲ್ಲಿ ತರಬೇತಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಸೊ ಹಂಗಾಗಿ ರಾಜ್ಯ ಹಂತದಲ್ಲಿ ಕೂಡ ಸಾಕಷ್ಟು ತರಬೇತಿ ಹಂತಗಳು ಏನಾಗ್ತದ್ರಲ್ಲೇ ಕಾಣ್ತಾವ. ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರ ಈ ತರಬೇತಿಗೆ ಸಂಬಂಧಪಟ್ಟಂತದ್ದು. ಸೊ ನೆಕ್ಸ್ಟ್ ನಾವು ಮುಂದಿನ ಅಧ್ಯಾಯದಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗವನ್ನು ಏನ್ ಮಾಡ್ತಾರೆ ಅಧ್ಯಯನ